ಈ ಒಂದು ಪಕ್ಷವನ್ನು ಸಂಘಟನೆ ಮಾಡುವಾಗ ಒಂದು ಜಾತಿ ಸಮೀಕರಣ ಅದು ಕ್ಯಾಸ್ಟ್ ಕೆಮಿಸ್ಟ್ರಿ ಅಂತ ಹೇಳ್ತಿರೋ ಅಥವಾ ಈ ರೀತಿಯ ಒಂದು ಅಹಿಂದ ವರ್ಗದ ಮತದಾರಕ್ಕೆ ಪೂರಕವಾದಂಥ ಇನ್ನೊಂದು ಪರ್ಯಾಯವಾದಂಥ ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಬಹುತೇಕ ನಿಮ್ಮ ಅಧ್ಯಕ್ಷರು ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿರಂಗೆ ಕಾಣ್ತಾ ಇದೆ. ಒಂದು ಕಡೆ ಇಕ್ಬಾಲ್ ಅಹ್ಮದ್ ಅನ್ಸಾರಿನೋವಂಥವ್ರು ಅಥವಾ ಎ ಕೃಷ್ಣಪ್ಪನೋ ಅಥವಾ PGR ಸಿಂಧ್ಯರೋ ಅಥವಾ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಬಂಡೆಪ್ಪ ಕಾಶಂಪುರು, ಎಲ್ಲೊಂದು ಕಡೆ ಜಾತಿ ಸಮೀಕರಣದಲ್ಲಿ ಎಲ್ಲೊಂದು ಕಡೆ ನೀವು ಭಾಳ ಸರ್ಕಸ್ ಮಾಡ್ತಾ ಇದ್ದೀರಿ ಅಂತ ನೋಡಿ. ಅವುಗಳ ಬಂದಾಗ ನಮ್ಮ ಪಕ್ಷ ಅಂತಲ್ಲ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಈ ಥರದ ಜಾತಿ ಸಮೀಕರಣದ ಬಗ್ಗೆ ಸ್ವಲ್ಪ ಚರ್ಚೆ ಆಗುತ್ತೆ. ಈಗ ಕಾಂಗ್ರೆಸ್ ಪಕ್ಷದೊಳಗೂ ಕೂಡ ಲಿಂಗಾಯತರುಗಳೆಲ್ಲ ಹೋಗಿ ಲಿಂಗಾಯತರಿಗೆ ನಮಗೆ ಸರಿಯಾಗಿ ಆದ್ಯತೆ ಮಾನ್ಯತೆ ಸಿಗ್ತಾ ಇಲ್ಲ ಅಂಥೇಳಿ ಅಲ್ಲಿವರೆಗೂ ಹೋಗಿ ಬಂದಿತ್ತಿಲ್ವೇ. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಇಂಥ ಕಾಲಘಟ್ಟದ ಒಳಗಡೆ ಹೊಸ ಈ ಥರ ಆಯ್ಕೆ ಆಗುವ ಸಂದರ್ಭದೊಳಗಡೆ ಅನಿವಾರ್ಯವಾಗಿ ಜಾತಿಯ ಪ್ರಸ್ತಾಪ ಬರೋದು ಉಂಟು. ಆದರೆ ನಾನು ಅದನ್ನು ಹಾಗೆ ಹೇಳೋಕ್ಕೆ ಹೋಗಲ್ಲ. ನೀವೊಂದು ಒಳ್ಳೆಯ ಪದ ನನಗೆ ಕೊಟ್ಬಿಟ್ಟು ನಾನು ಉಪಕಾರ ಮಾಡಿದ್ದೀರಾ. ಸಾಮಾಜಿಕ ಸಂರಚನೆ ಒಳ್ಳೆ ಪದ ಕೊಟ್ಟಿದ್ದೀರಾ. ನಮ್ಮ ಪಕ್ಷವನ್ನ ಸಾಮಾಜಿಕ ಸಂರಚನೆ ಮತ್ತು ಸಂಘಟನಾತ್ಮಕವಾಗಿ ಹೇಗೆ ಮಾಡಬೇಕೋ ಹಾಗೆ ಮಾಡ್ತೀವಿ. ಆ ವ್ಯಕ್ತಿ ಜಾತಿ ಬಂದಿರೆ ಅದು ವ್ಯಾಖ್ಯಾನ ನಿಮಗೆ ಬಿಟ್ಟಿದ್ದು. ನಮ್ಮ ದೃಷ್ಟಿದಲ್ಲಿ ಅಲ್ಲ, ಜಾತಿನೇ ಬರೋದು. ಬಿಜೆಪಿ ಮತ್ತು JDS ನ ಅಘೋಷಿತ ಮೈತ್ರಿ ಏನಿದೆ ಅಂದ್ರೆ ಆ ಮೇಲ್ಜಾತಿ ಓಟ್ಗಳನ್ನ ಒಂದು ರೀತಿ ಒಗ್ಗೂಡಿಸುವ ಪ್ರಯತ್ನ ಇತ್ತು ಅನ್ನುವಂಥದ್ದು, ಅದು ಸಕ್ಸಸ್ ಆಗಿಲ್ಲ ಅಂತ ನೋಡಿ. ಒಂದು ಹೇಳ್ತೀನಿ, ಕರ್ನಾಟಕ ರಾಜ್ಯದ ಪಾಲಿಟಿಕ್ಸಲ್ಲಿ ಈ ಸಂಸ್ಥಾ ಕಾಂಗ್ರೆಸ್ಸಿನ ಪಳೆಯುಳಿಕೆ ರಾಜಕಾರಣ ಇದೆಯಲ್ಲ, ಅದರೊಳಗಡೆಯಲ್ಲಿ ಈ ಪ್ರಯೋಗ ಆಗಲೇ ಆಗಿ ಹಾಳಾಗಿ ಹೋಗಿದೆ. ಎಲ್ಲಿವರೆಗೆ ಲಿಂಗಾಯತರು ಒಕ್ಕಲಿಗರು ಒಂದಾಗಿ ರಾಜಕಾರಣ ಅಂತೇಳಿ ಸಂಸ್ಥಾ ಕಾಂಗ್ರೆಸ್ ರಾಜಕಾರಣ ಇತ್ತಲ್ಲ, ದೇವರಾಜರ್ಸು ಕಾಲಘಟ್ಟದಿಂದ ಅದೆಲ್ಲ ಇವತ್ತು ಹೊರಟೋಗಿದೆ. ಹಾಗಾಗಿ ಇಷ್ಟೆಲ್ಲ ಬದಲಾವಣೆಗಳ ದೊಡ್ಡ ಪ್ರವಾಹ ಹರಿದು ಬಂದ ಮೇಲೆ OB ರಾಯನ ಕಾಲದ ಲೆಕ್ಕಾಚಾರ ಮಾಡುವಂಥದ್ದೇ ಮೂಲಭೂತವಾಗಿ ತಪ್ಪು. ಹಾಗಾಗಿ ನನ್ನ ದೃಷ್ಟಿನಲ್ಲಿ ಅಂಥ ಚಿಂತನೆಯೂ ನಮಗಿಲ್ಲ, ಅಂಥ ಕಲ್ಪನೆಯೂ ಈಗ ಒಂದು ಒಪ್ಕೊಂತೀರಾ? ಈಗ ಆ ಪ್ರಯೋಗನ ಮಾಡಿ ವಿಫಲ ಆಗಿದೆ ಅಂತ ಒಪ್ಕೊಂತೀರಾ ಈ ಮೊನ್ನೆ ಚುನಾವಣೆ? ನೀವು ಅದನ್ನು ಆ ರೀತಿ ಹೇಳಬೇಡಿ. ಲಿಂಗಾಯತರು ಒಕ್ಕಲಿಗರ ಕಾಂಬಿನೇಷನ್ ಅಲ್ಲ ಮೊನ್ನೆ ನಡೆದಿದ್ದು. ಏನು ಅಂದ್ರೆ ಹಾಗಲ್ಲ, ಹಾಗಲ್ಲ. ಕಾಂಗ್ರೆಸ್ಸೇತರ ಮತಗಳು ಛಿದ್ರೀಕರಣ ಆಗಬಾರದು ಅಂತ BJP ಅವರು ಕೊಟ್ಟ ಸ್ಟೇಟ್ಮೆಂಟು, ಅದಕ್ಕೆಲ್ಲೋ ಒಂದು ಕಡೆ ಪೂರಕವಾಗಿ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ವ್ಯಾಖ್ಯಾನ, ಇದರಿಂದ ಉಂಟಾದ ಅಸ್ಪಷ್ಟತೆ ಗೊಂದಲ ಅಂತ ಬೇಕಾದ್ರೆ ನೀವು ಹೇಳಿ ಆ ಪ್ರಯೋಗನ. ಆದರೆ ಇದು ಒಕ್ಕಲಿಗರ ಲಿಂಗಾಯತರ ತಪ್ಪು. ಸಿದ್ದರಾಮಯ್ಯ ಬಂದ ಮೇಲೆ ಅಹಿಂದ ನಾಯಕ ಅನ್ನುವಂಥದ್ದು ಒಂದು ಬಂದಿದೆ, ಮತ್ತೆ ಅವ್ರ ಓಟ್ಗಳನ್ನ ಮೊಬಿಲೈಸ್ ಮಾಡಿದ್ರು. ಅಹಿಂದ ಅನ್ನೋದು ಕಾಂಗ್ರೆಸ್ನವರು ಒಪ್ಪಲ್ಲ. ಅಹಿಂದ ಒತ್ತು ಕೊಟ್ಟರು ಅಂದ್ರೆ ಹಾಗೇನಿಲ್ಲ ಅಂತ ಒಂದು ಜಾತಿಗೆ ಸೀಮಿತ. ಆದ್ರೆ ಆ ಓಟಿಗೆ ಪರ್ಯಾಯವಾದಂತ ಓಟ್ಗಳನ್ನ ಕ್ರೋಢೀಕರಿಸುವಂತ ಪ್ರಯತ್ನದಲ್ಲಿ BJP ಜನತಾದಳ ಬಹಳ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅದು ಫೇಲ್ ಆಗಿದೆ. ಬಹುತೇಕ ಮುಂದಿನ ಚುನಾವಣೆಯಲ್ಲೂ ಕೂಡ ಈ ರೀತಿಯ ಸೂತ್ರವನ್ನು ಇಟ್ಕೊಂಡು ಹೋಗೋದಾದ್ರೆ ನಷ್ಟ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಪಕ್ಷದ ಒಳಗಡೆನೆ ಒಂದು ಸಾಮಾಜಿಕ ಸಂರಚನೆ ಅಥವಾ ಹಿಂದುಳಿದರಿಗೋ ಒಬ್ಬ ದಲಿತರಿಗೋ ಅಥವಾ ಅಲ್ಪಸಂಖ್ಯಾತರಿಗೋ ಅಧ್ಯಕ್ಷ ಸ್ಥಾನ ಕೊಡೋದ್ರಿಂದ ನಾವು ಆ ರೀತಿಯ ಹಣೆಪಟ್ಟಿಂದ ಬಚಾವಾಗಬಹುದು ಅಂತ ತಂತ್ರ ಇರ್ಬೋದು ಅಂತ ನೋಡಿ. ಇವತ್ತು ಸಾಮಾಜಿಕ ನ್ಯಾಯದ ಹೆಸರಲ್ಲೂ ಜಾತಿ ಲೆಕ್ಕಾಚಾರ, ಹಿಂದುತ್ವದ ಹೆಸರಲ್ಲೂ ಜಾತಿ ಲೆಕ್ಕಾಚಾರ, ಸೆಕ್ಯುಲರಿಸಮ್ ಹೆಸರಲ್ಲೂ ಕೂಡ ಜಾತಿ ಲೆಕ್ಕಾಚಾರ ವಿಜೃಂಭಿಸ್ತಿರುವಾಗ ಇವೆಲ್ಲ ಜಾತಿ ಲೆಕ್ಕಾಚಾರವನ್ನು ಧಿಕ್ಕರಿಸಿ ಫಲಿತಾಂಶ ಕೊಡ್ತಾ ಬಂದಿದ್ದಾರೆ ಕರ್ನಾಟಕ ಜನ. ಇವ್ರ ಪ್ಲಾನ್ಗಳು ಅದೇ ನೋಡಿ. ಭಾರತದ ನಂಬರ್ 1 ಮುಖ್ಯಮಂತ್ರಿ SM ಕೃಷ್ಣ ನಾಯಕತ್ವ ಜನ MLAಗಳಿದ್ದು SM ಕೃಷ್ಣ ನಾಯಕತ್ವ ನಂಬರ್ 1 ಚೀಫ್ ನಾಯಕತ್ವ ಚುನಾವಣೆಗೆ ಹೋದ ಕಾಂಗ್ರೆಸ್ ಪಕ್ಷ 65 ಕಳೆದಿತ್ತು. ಅವ ಎಲ್ಲಾ ಜಾತಿ ಲೆಕ್ಕಾಚಾರ ಛಿದ್ರ. ಆಮೇಲೆ JDS ಅನ್ನೋ ಪಕ್ಷದ ಹೆಸರು ಕೂಡ ಹೇಳ್ತಿರಲಿಲ್ಲ ಚುನಾವಣಾ ಸಮೀಕ್ಷೆಗಳಲ್ಲಿ. JDS ಡಾರ್ಕ್ ಹಾರ್ಸ್ 58 ಸ್ಥಾನಗಳು ಪಡ್ಕೊಂಡು ಬಂದಿತ್ತು. ಇವೆಲ್ಲ ಜಾತಿ ಲೆಕ್ಕ ನಾವು ಫಾರ್ಮುಲಾ ರೀತಿಯಲ್ಲಿ ಸೆಕ್ಯುಲರಿಸಮ್ ಮತ್ತು ಈ ಸಾಮಾಜಿಕ ಬಳಸೋದು ಕಡಿಮೆ ಮಾಡಬೇಕು. ಸ್ವತಃ ಸಿದ್ದರಾಮಯ್ಯನೂ ಅರ್ಥ ಮಾಡ್ಕೋಬೇಕು. ಯಾಕೆ ಒಕ್ಕಲಿಗ ಹಾರ್ಟ್ಲ್ಯಾಂಡ್ ಅಷ್ಟು ಅದ್ಭುತವಾದ ಗೆಲುವನ್ನು ಕೊಟ್ಟಿದ್ದಾರೆ ನಿಮ್ಮ ಪಕ್ಷದ ಅಭ್ಯರ್ಥಿಗೆ? ಯಾಕಂದ್ರೆ ಕಳೆದ 2 ತಿಂಗಳಿಂದ ನಿಮ್ಮ ಪಕ್ಷ, ನಿಮ್ಮ ಸರ್ಕಾರ ಕೆಲವು ಬಡವರ ಪರವಾದ ಕೆಲವು ತೀರ್ಮಾನಗಳನ್ನು ಅನುಷ್ಠಾನ ಮಾಡಿದೆ. ಆಮೇಲೆ ವಿವಾದರಹಿತವಾಗಿ 2 ತಿಂಗಳು ಕಳೆದಿದ್ದೀರಿ. ಎಲ್ಲೊಂದು ಕಡೆ ನಿಮ್ಮ ಸಮರ್ಥ ನಾಯಕತ್ವ, ಸುಭದ್ರ ಸರ್ಕಾರ ಕೊಡೋ ಪ್ರಯತ್ನ ಯಶಸ್ವಿ. ಅದಕ್ಕೆ ಸ್ಪಂದಿಸಿದ ಜಾತಿ ಕೇಂದ್ರಿತ ಧ್ರುವೀಕರಣ ಇದೆಯಲ್ಲ, ಅದು ಅಪಾಯಕಾರಿ ಅಂತ. ಒಂದು ಕಾಂಗ್ರೆಸ್ ಮಾಡೋದು ತಪ್ಪು, BJP ಮಾಡೋದು ತಪ್ಪು, JDS ಮಾಡೋದು ತಪ್ಪು. ಎಲ್ಲೊಂದು ನಮ್ಮ ವೋಟ್ ಬ್ಯಾಂಕ್ ಅನ್ನು ನಾವು ಸರಿಯಾಗಿ ಇಟ್ಕೊಳ್ಳದೆ ಹೋದ್ರೆ ಎಲ್ಲಿ ಛಿದ್ರ ಆಗುತ್ತೆ ಅಂತ ಕಾಂಗ್ರೆಸ್ ಭಾವಿಸೋದು, JDS ಭಾವಿಸೋದು, BJP ಅಲ್ಲ. ವೋಟ್ ಬ್ಯಾಂಕ್ ಯಾವುದೇ ಒಂದು ಜಾತಿ ಸಮುದಾಯವನ್ನ ವೋಟ್ ಬ್ಯಾಂಕ್ ಅಂತ ಸಂಬೋಧಿಸೋದೇ ಅವ್ರಿಗೆ ಮಾಡೋ ಅವಮಾನ. ಜನರಿಗೆ ಸಾಕಷ್ಟು ರಾಜಕೀಯ ಪ್ರಜ್ಞೆ ಇದೆ, ಪ್ರಜಾಸತ್ತಾತ್ಮಕ ಸಂವೇದನೆ ಎಲ್ಲ ಮಾಡ್ತಾನೆ ಬರ್ತದೆ, ಪ್ರಜ್ಞಾಪೂರ್ವಕ ಮಾಡ್ತಾರೆ. ಈ ಚುನಾವಣೆ ಆಗಿದ್ದು ಅದೇನೆ. ಈ ನೋಡಿ, ಸಿದ್ದರಾಮಯ್ಯ ಯಾವುದೇ ಪಕ್ಷಗಳು ಮಾಡಿದ್ರೆ ಅವ್ರಿಗೂ ಬೇಗ ಭ್ರಮನಿರಸನ ಆಗುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ತಕ್ಷಣ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಕೂಡಲೇ
ಹೌಸಲ್ಲಿ ನೀವು ನಡೆದ ನಡವಳಿಕೆಗಳು ನೋಡ್ಬೇಕು. ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥವ್ರು ನಾವು ನೀವೆಲ್ಲರೂ ಕೂಡ ಒಂದಾದ್ರೆ ಇವರೆಲ್ಲಿ ಕೂರಕ್ಕೆ ಸಾಧ್ಯ ಇತ್ತು? ಅವರು ಹಾಗೆ ಬಿಹೇವ್ ಮಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯ ಕೂಡ. ಇಲ್ಲ ನೀವು ನಾವು ನೀವು ಅಂದ್ರೆ ಜಾತಿ ಅಲ್ಲ ಸರ್. ಇಲ್ಲ ನೋಡಿ ನಾವು ನೀವು ಜಾತಿ ಅಲ್ಲ. ಪ್ರೊಸೀಡಿಂಗ್ಸ್ ಅಲ್ಲಿ ಇದೀನಿ. ಅದು ನಾವು ನೀವು ಅವ್ರು ಹೇಳಿದ ಅರ್ಥ ಏನು ಕುಮಾರಸ್ವಾಮಿ ಇದ್ರೆ, ನಾವು ನಿಮ್ಮ ಮೇಲೆ ಅಷ್ಟೊಂದು ಆರೋಪಗಳು, ಭ್ರಷ್ಟಾಚಾರ, ದಾಖಲಾತಿಗಳು, ಮಗದೊಂದು ತಗೊಂಡು ತಾರ್ಕಿಕ ಅಂಚಿಕೆ ತಗೊಂಡೋಗಿ ನಿಮ್ಮ ವಿರುದ್ಧ ಮಾಡಿದ್ವಿ. ಕೊನೆಗೆ ಇವರೊಂದು ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು. ನಮ್ಮ ತಪ್ಪಿಂದ ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಒಟ್ಟಿಗೆ ಹೋಗಿದ್ರೆ ಸರಿಯಾಗ್ತಿತ್ತು ಅಂತಕ್ಕಂಥ ಭಾವನೆ ಏನದು, ಅದರ ಪ್ರತಿಫಲನೆ ನೀವು ಶಾಸನಸಭೆಯಲ್ಲಿ ನಡೆದಂಥ ಚರ್ಚೆಯ ಪ್ರತಿಫಲ ಈ ಬೈ ಎಲೆಕ್ಷನಲ್ಲಿ ಈ BJP, KJP ಮತ್ತು JDSನ ಹೊಂದಾಣಿಕೆ. ಅಂದರೆ ಜಾತಿಯ ಮೇಲ್ವರ್ಗದ ಜಾತಿಯ ಸಮೀಕರಣ ಮಾಡಬೇಕು ಅಂತಲೇ ಅನೇಕ ಅದೇ ಮಾಡ್ತಾ ಇದ್ದಲ್ಲ, ಮೇಲ್ವರ್ಗದ ಅಂತ ವಿರುದ್ಧವಾದ ವರ್ಗಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ನೀವು ಮಧ್ಯ KJPಗೆ ಹೋಗಿದ್ರಪ್ಪ, ಅದು ನಾನಿದು ವಿಶ್ವನಾಥ್ ಲಿಂಗಾಯತ ಕಾಂಬಿನೇಷನ್ ಮಾಡ್ಕೊಳಕ್ ಹಾಗೆಲ್ಲ ಆಗೋದಿಲ್ಲ. ಹಾಗೆ ಈ ಚುನಾವಣೆ ಸ್ಪಷ್ಟವಾದ ದಿಕ್ಕು ತೋರಿಸಿದ್ದೇನೆ. ಶಂಕರ್ ಕೊನೆಯದಾಗಿ ಒಂದು ಪೊಲರೈಸೇಷನ್ ಅಲ್ಲಿ ಒಂದು ಸೂತ್ರ ಇದ್ದೇ ಇರುತ್ತೆ. ಯಾವುದೇ ಒಂದು ಪಕ್ಷಕ್ಕೆ ತನ್ನದೇ ಆದಂತ ಒಂದು ಬೇಸ್ ಇರುತ್ತೆ. ಆ ಬೇಸ್ ಇಲ್ಲದೆ ಯಾವುದೇ ರಾಜಕೀಯ ಪಕ್ಷ ತಂತ್ರಗಳು ಮಾಡೋದಿಲ್ಲ. ಸರಿಯೋ ತಪ್ಪು ಮಾಡೇ ಮಾಡುತ್ತೆ ಒಂದು ರಾಜಕೀಯ ಪಕ್ಷವಾಗಿ. ನೋಡಿ, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯಾವುದನ್ನು ಬಹಿರಂಗವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ, ಅದನ್ನು ಭಾಳ ಸಟ್ಲಾಗಿ ಮಾಡ್ತಾರೆ. ಈಗ ಲಾಲು ಯಾದವ್ ಲೀಡರ್ ಆಗಿದ್ದ ಹಾಗೆ, ಮುಲಾಯಂ ಸಿಂಗ್ ಯಾದವ್ ಲೀಡರ್ ಆಗಿದ್ದ ಹಾಗೆ, ದೇವಿಲಾಲು ಅಥವಾ ಚರಣ್ ಸಿಂಗ್ ಲೀಡರ್ ಆಗಿದ್ದ ಹಾಗೆ, ಈ ಥರದ್ದೆಲ್ಲ ಅದನ್ನು ಯಾರೂ ಬಹಿರಂಗವಾಗಿ ಹೇಳೋದಿಲ್ಲ, ಒಪ್ಕೊಳ್ಳೋಕೆ ಹೋಗೋದಿಲ್ಲ ಸಾರ್ವಜನಿಕವಾಗಿ. ಜನಜಾತಿ ಮಾಡೋದಿಲ್ಲ ಅನ್ನೋ ಸತ್ಯ, ರೇಷ್ಮೆ ಸತ್ಯ. ಜನಸಾಮಾನ್ಯರು ಜಾತಿ ರಾಜಕಾರಣ ಮಾಡೋದಿಲ್ಲ. ಇಲ್ಲ, ಜಾತಿ ರಾಜಕಾರಣ ಮಾಡದೆ ಕಷ್ಟಕ್ಕೆ ಸಿಕ್ಕಿದಂಥ ರಾಜಕಾರಣಿಗಳು ಮತ್ತೆ ಕಷ್ಟಕ್ಕೆ ಸಿಕ್ಕಿದಂಥ ಯಾವುದೋ ಒಂದು ಗೆಲ್ಲೇಬೇಕಂತ ಸ್ಥಿತಿಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತೆ ಸ್ವಾರ್ಥಕ್ಕೋಸ್ಕರ ಅಧಿಕಾರಿಗಳು, ಇವರಿಬ್ಬರೇ ಜಾತಿ ರಾಜಕಾರಣ ಮಾಡಿ ಅದರಿಂದ ಲಾಭ ಪಡಿತಕ್ಕಂಥ ಪ್ರಯತ್ನ ಮಾಡೋದು ಬಿಟ್ಟರೆ ಬೇರೆ ಯಾರೂ ಮಾಡೋದಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಜಾತಿ ಅಂತಕ್ಕಂಥ ಸತ್ಯ ಅದಿಲ್ಲ ಅಂತೇಳಿ ಮಾತಾಡೋದು, ಇನ್ನೊಂದು ಜಾತಿ ಮತ ಎರಡೂ ಸತ್ಯ ಈ ದೇಶದಲ್ಲಿ. ಬೇಕಾದಷ್ಟು ಸಂಘರ್ಷಗಳು ನಡೆದಿದ್ದಾವೆ, ಬೇಕಾದಷ್ಟು ಹೋರಾಟ ನಡೆದಿದ್ದಾವೆ. ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಏನು ಗೊತ್ತಾ, ವ್ಯಕ್ತಿ ಪ್ರಧಾನವಾಗಿರ್ತಕ್ಕಂಥ ರಾಜಕಾರಣ ಮುಂಚೂಣಿಗೆ ಬಂದು ಹೋರಾಟದ ಸಿದ್ಧಾಂತ ರಾಜಕಾರಣ ಹಿಂದೆ ಸರಿದಂಥ ಕಾರಣಕ್ಕೆ ಇವೆಲ್ಲ ಚರ್ಚೆ ಆಗ್ತಾ ಇದ್ದಾವೆ. ಲೀಡರ್ ಜಾತಿ ಮುಖ್ಯ ಆಗ್ತದೆ, ಲೀಡರ್ ಮಾಡ್ತಕ್ಕಂಥ ಹೋರಾಟ ಮುಖ್ಯ ಆಗೋದಿಲ್ಲ. HS ರುದ್ರಪ್ಪನ ಯಾರಾದ್ರೂ ಯಾವ ಜಾತಿ ಅಂತ ಕೇಳಿದ್ರಾ? ND ಸುಂದರೇಶ್ನ ಯಾರಾದ್ರೂ ಯಾವ ಜಾತಿ ಅಂತ ಕೇಳಿದ್ರಾ? ನಂಜುಂಡಸ್ವಾಮಿನ ಯಾರಾದ್ರೂ ಯಾವ, ಲಂಕೇಶ್ನ, ತೇಜಸ್ವಿನ ಯಾರಾದ್ರೂ ಕೇಳ್ತಾರಾ? ಅನಂತಮೂರ್ತಿನ ಕೇಳ್ತಾರೆ? ಕೇಳೋದಿಲ್ಲ. ಯಾಕಂದ್ರೆ ಅವರು ಒಂದು ಐಡಿಯಾಲಜಿ ಮೇಲೆ ಇನ್ನೊಂದು ಮೇಲೆ ಹೋರಾಟ ಮಾಡ್ತಾ ಇದ್ರು. ಇವತ್ತು ನಾವೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಪಾರ್ಟಿ ಒಳಗೆ ನಾವು ಅದನ್ನ ಮಾಡಕ್ ಪ್ರಯತ್ನ ಪಟ್ರೆ ರಾಜಕಾರಣ ಖಂಡಿತ. ದತ್ತ ಅವರೇ, ವಿಶ್ವನಾಥ್ ಮತ್ತು ರೇಷ್ಮೆ ಹಾಗೆ ಶಂಕರ್ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗಿದ್ರೆ ಮಾತ್ರ ಒಂದು ಚರ್ಚೆ ಆಗಿದೆ ಅಂತ ಹೇಳ್ತೀನಿ. ಒಂದು ರಾಜಕೀಯ ಪಲ್ಲಟ ಸಂದರ್ಭದಲ್ಲಿ ಇಂಥ ಚರ್ಚೆಗಳು ಅಗತ್ಯ ಇದೆ. ಸೊ ಆ ಕಾರಣಕ್ಕಾಗಿ ಸೈದ್ಧಾಂತಿಕ ನೆಲೆಯಲ್ಲಿ ರಾಜಕಾರಣ ಮಾಡಬೇಕಾ ಅಥವಾ ಅಡ್ಡ ಮಾರ್ಗ ಅಥವಾ ಶಾರ್ಟ್ ಕಟ್ ರಾಜಕಾರಣ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಬಹುತೇಕ ಅನೇಕ ಚುನಾವಣೆಗಳಲ್ಲಿ ಅದು ಜನ ಉತ್ತರ ಕೊಟ್ಟಿದ್ದಾರೆ. ಅದು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅನ್ವಯ ಆಗುತ್ತೆ. ಇದು ಈ ಹೊತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ವಿಷಯವನ್ನು ಹೊತ್ಕೊಂಡು ನ್ಯೂಸ್ ಅವರ್ ಹಾಜರಾಗ್ತದೆ. ನೇರ ದಿಟ್ಟ ಜನತರ ಸುದ್ದಿ ನೋಡ್ತಾರೆ ಸುವರ್ಣ.